ಓಂ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕ್ಕಳು ಜನಿಸಿದಂತಹ ವಾರ, ತಿಥಿ, ನಕ್ಷತ್ರ ಪ್ರತಿಯೊಂದು ಮಕ್ಕಳ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಯಾವ ವಾರದಲ್ಲಿ ಜನಿಸಿದಂತಹ ಮಕ್ಕಳು ಹೇಗಿರ್ತಾರೆ, ಆ ಮಕ್ಕಳ ನೇಚರ್, ಗುಣಲಕ್ಷಣಗಳು ಹಾಗೂ ಯಾವ ದಿನ ಜನಿಸಿದ ಮಕ್ಕಳು ಅತಿ ಹೆಚ್ಚು ಬುದ್ಧಿವಂತರಾಗಿರ್ತಾರೆ ಹಾಗೂ ಯಾವ ದಿನ ಜನಿಸಿದಂತಹ ಮಗು ತನ್ನ ತಂದೆ ತಾಯಿಗೆ, ತನ್ನ ಗಂಡನ ಮನೆಯ ಲಕ್ಷ್ಮೀ ಸ್ವರೂಪವಾಗಿರ್ತಾರೆ ಅಂತ ನೋಡೋಣ ಬನ್ನಿ. ವಾರದ ಬೇರೆ ಬೇರೆ ದಿನಗಳಲ್ಲಿ ಜನಿಸಿದಂತಹ ಮಕ್ಕಳು ಹೇಗಿರ್ತಾರೆ ಅಂತ ನೋಡೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೋಮವಾರ ಜನಿಸಿದಂತಹ ಮಕ್ಕಳ ಮನಸ್ಸು ಮತ್ತು ಬುದ್ಧಿ ತುಂಬ ಚಂಚಲವಾಗಿರುತ್ತದೆ. ಸೋಮವಾರ ಹುಟ್ಟಿದವರು ಬೇರೆಯವರಿಗೆ ಸಹಾಯ ಮಾಡುವಂತಹ ಗುಣವನ್ನು ಇವರಲ್ಲಿ ಕಾಣಬಹುದು. ಇವರು ಏನೇ ಕಷ್ಟ ಬಂದರೂ ತನ್ನ ಲೈಫಲ್ಲಿ ಸದಾ ಸಂತೋಷವಾಗಿರಲು ಪ್ರಯತ್ನ ಮಾಡ್ತಾರೆ. ಸೋಮವಾರ ಹುಟ್ಟಿದವರಿಗೆ ಶೀತ ಮತ್ತು ಕೆಮ್ಮಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಹೆಚ್ಚಾಗಿ ಕಾಣುತ್ತೆ. ಇವರು ಬುದ್ಧಿವಂತರಾಗಿರ್ತಾರೆ ಮತ್ತು ಕಲಾಪ್ರೇಮಿಗಳು ಆಗಿರ್ತಾರೆ. ಇವರು ನಿಧಾನವಾಗಿ, ಮಧುರವಾಗಿ, ಅಂದರೆ ಇವರು ತುಂಬ ಸ್ವೀಟಾಗಿ ಮಾತನಾಡುವವರಾಗಿರ್ತಾರೆ. ಇವರಿಗೆ ಧೈರ್ಯ ಸ್ವಲ್ಪ ಕಡಿಮೆ ಇರುತ್ತೆ. ಇವರು ತನ್ನ ಗುರಿಯ ಕಡೆ ಸಾಧಿಸುವ ಸತತ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ. ಇವರ ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ. ಬಟ್ ಡಿಸಿಷನ್ ತಗೊಳ್ಳುವಾಗ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಮಂಗಳವಾರ ಜನಿಸಿದವರು ಹೇಗಿರ್ತಾರೆ ಅಂತ ನೋಡೋಣ ಬನ್ನಿ. ಮಂಗಳವಾರ ಜನಿಸಿದಂತಹ ಮಕ್ಕಳಿಗೆ ಬಹಳ ಬೇಗ ಕೋಪ ಮತ್ತು ಹಠದ ಸ್ವಭಾವವನ್ನು ಕಾಣಬಹುದು. ಇವರು ಅನುಶಾಸನ ಪ್ರಿಯರಾಗಿರ್ತಾರೆ, ತುಂಬ ಡಿಸಿಪ್ಲಿನ್ಡ್ ಆಗಿರ್ತಾರೆ. ಯಾವ ವಸ್ತುಗಳನ್ನು ಎಲ್ಲೆಲ್ಲಿಡಬೇಕೋ ಅಲ್ಲೇ ಇಡಬೇಕು, ವೆಲ್ ಅರೇಂಜ್ಡಾಗಿ ಇಟ್ಟಿರಬೇಕು ಮಂಗಳವಾರ ಜನಿಸಿದಂತಹ ವ್ಯಕ್ತಿಗಳಿಗೆ. ಇಲ್ಲದಿದ್ದರೆ ಮನೆಯವರ ಮೇಲೆ ಕೂಗಾಡ್ತಾರೆ. ಹೆಚ್ಚು ಪರಾಕ್ರಮಿ ಆಗಿರ್ತಾರೆ. ತನ್ನ ಪ್ರಶಂಸೆ ಮಾಡಬೇಕೆಂದು ಹಂಬಲ ಇವರಿಗಿರುತ್ತೆ. ತನ್ನನ್ನು ಹೊಗಳ್ತಾ ಇರಬೇಕು, ತನ್ನ ತಂದೆ ತಾಯಿ ಆಗಲಿ, ಫ್ರೆಂಡ್ಸ್ ಆಗಲಿ, ರಿಲೇಟಿವ್ಸ್ ಆಗಲಿ ಅನ್ನುವಂತಹ ಇಚ್ಛೆ ಇವರಲ್ಲಿ ಕಾಣಬಹುದು. ತನ್ನ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಕಡಿಮೆ ಇರುತ್ತೆ. ಮಂಗಳವಾರ ಹುಟ್ಟಿದಂತಹ ವ್ಯಕ್ತಿಗಳು ತನ್ನ ಮಾತುಗಳನ್ನು ತನ್ನ ಗಂಡ ಅಥವಾ ಹೆಂಡತಿ ಕೇಳಬೇಕೆಂಬ ಹಠ ಇವರಲ್ಲಿರುತ್ತೆ. ಇವರ ಮಾತನ್ನು ಇವರ ಜೀವನ ಸಂಗಾತಿ ಕೇಳದೇ ಇದ್ದಾಗ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಇವರು ನೇರವಾಗಿ ಮಾತನಾಡುವಂತಹ ಗುಣವನ್ನು ಹೊಂದಿರ್ತಾರೆ. ಈ ಗುಣದಿಂದ ಇವರ ಅಕ್ಕಪಕ್ಕದವರು, ಸ್ನೇಹಿತರೊಡನೆ ದ್ವೇಷವನ್ನು ಕಟ್ಟಿಕೊಳ್ತಾರೆ. ಇವರಿಗೆ ಪರ್ವತಾರೋಹಣ ಮಾಡುವ ಮನಸ್ಸಿರುತ್ತದೆ, ಅಂದರೆ ಬೆಟ್ಟ ಹತ್ತುವ ಆಸೆ ಇವರಲ್ಲಿ ಕಾಣಬಹುದು. ಇವರು ಬೇರೆಯವರಿಗೆ ಉತ್ತಮ ಸಲಹೆಗಳನ್ನು ಕೊಡುವುದರಲ್ಲಿ ನಿಸ್ಸೀಮರಾಗಿರ್ತಾರೆ. ಇವರು ತುಂಬ ಎನರ್ಜಿಟಿಕ್ ಆಗಿರ್ತಾರೆ, ಮಹತ್ವಾಕಾಂಕ್ಷಿಗಳು ಮತ್ತು ಹೆಚ್ಚು ಧೈರ್ಯಶಾಲಿಗಳು ಆಗಿರ್ತಾರೆ. ಹಾಗೆ ಸ್ವಾಭಿಮಾನಿಗಳು ಆಗಿರ್ತಾರೆ. ಇವರು ಯಾರ ಹಂಗಿನಲ್ಲೂ ಇರೋದಕ್ಕೆ ಇಷ್ಟಪಡೋದಿಲ್ಲ. ಬುಧವಾರ ಹುಟ್ಟಿದಂತಹ ಮಕ್ಕಳು ಹೇಗಿರ್ತಾರೆ ನೋಡೋಣ. ಬುಧವಾರ ಜನಿಸಿರುವ ಮಕ್ಕಳು ಅತಿ ಹೆಚ್ಚು ಬುದ್ಧಿವಂತರಾಗಿರ್ತಾರೆ. ಇವರ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಕ್ಸಲೆಂಟ್ ಆಗಿರುತ್ತೆ. ಇವರು ತನ್ನ ಫ್ಯಾಮಿಲಿಗೋಸ್ಕರ ಏನೇ ಕೆಲಸ ಮಾಡಲು ರೆಡಿ ಇರ್ತಾರೆ. ಇವರಿಗೆ ಕಲೆಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಇಟ್ಕೊಂಡಿರ್ತಾರೆ. ಇವರು ಹೆಚ್ಚು ಸ್ನೇಹಿತರನ್ನು ಗಳಿಸಲು ಇಷ್ಟಪಡ್ತಾರೆ. ಯಾವಾಗಲೂ ಫ್ರೆಂಡ್ಸ್ ಜೊತೆ ಇರಬೇಕು ಅಂತ ಇವರ ಮನಸ್ಸಿನ ಇಚ್ಛೆ ಆಗಿರುತ್ತೆ. ಯಾರನ್ನಾದರೂ ತನ್ನ ಮಾತಿನಿಂದ ಬಹಳ ಸುಲಭವಾಗಿ ಆಕರ್ಷಿಸಿ ಅವರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವಂತಹ ಕಲೆ ಇವರಲ್ಲಿರುತ್ತೆ. ಇವರಿಗೆ ಹೆಚ್ಚು ಜ್ಞಾಪಕ ಶಕ್ತಿ ಮತ್ತು ಬುದ್ಧಿಶಕ್ತಿಯನ್ನು ಕಾಣಬಹುದು. ಇವರಲ್ಲಿ ಬುಧವಾರ ಜನಿಸಿರುವಂತಹ ಮಕ್ಕಳು ಮಲ್ಟಿ ಟ್ಯಾಲೆಂಟೆಡ್ ಆಗಿರ್ತಾರೆ. ಆದರೆ ಸ್ವಲ್ಪ ಆತುರ ಜಾಸ್ತಿ ಇರುತ್ತೆ ಇವರಲ್ಲಿ. ಯಾವುದೇ ಕೆಲಸ ಮಾಡಿದರೂ ಆತುರವಾಗಿ ಮಾಡುವಂತಹ ಗುಣ ಇವರಲ್ಲಿ ಕಾಣಬಹುದು. ಗುರುವಾರ ಜನಿಸಿರುವಂತಹ ಮಕ್ಕಳು ನೋಡಲು ಆಕರ್ಷಕ ಮತ್ತು ಬುದ್ಧಿವಂತರಾಗಿರ್ತಾರೆ. ಕಷ್ಟದ ದಿನಗಳನ್ನು ಬಹಳ ಧೈರ್ಯದಿಂದ ಎದುರಿಸುವಂತಹ ಶಕ್ತಿ ಇವರಲ್ಲಿ ಕಾಣಬಹುದು. ಇವರು ಬೇರೆಯವರಿಗೆ ಸಹಾಯ ಮಾಡುವಂತಹ ಹಾಗೂ ಸಲಹೆಗಳನ್ನು ನೀಡುವಂತಹ ಗುಣ ಇವರಲ್ಲಿರುತ್ತೆ. ಅಂದರೆ ಯಾರಾದರೂ ಇವರ ಬಳಿ ಸಜೆಷನ್ಸ್ನ ಕೇಳಿದ್ರೆ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಅವರಿಗೆ. ಇವರು ತುಂಬ ಜ್ಞಾನವಂತರಾಗಿರ್ತಾರೆ, ವೆರಿ ನಾಲೆಡ್ಜಬಲ್ ಪರ್ಸನ್ ಆಗಿರ್ತಾರೆ ಗುರುವಾರ ಜನಿಸಿದಂತಹ ವ್ಯಕ್ತಿಗಳು ಹಾಗೂ ಮಕ್ಕಳು. ತುಂಬ ಸ್ಪಿರಿಚುಯಲ್ ಆಗಿರ್ತಾರೆ. ಇವರಲ್ಲಿ ತಾಳ್ಮೆಯ ಪ್ರವೃತ್ತಿಯನ್ನು ಕಾಣಬಹುದು. ಇವರಿಗೆ ಯಾವುದೇ ಕೆಲಸ ಮಾಡಿದರೂ ಇವರು ಸಮಾಧಾನ, ತಾಳ್ಮೆಯಿಂದ ಮಾಡುವವರಾಗಿರ್ತಾರೆ. ಇವರ ಮನೆಗೆ ಯಾರಾದರೂ ಸ್ನೇಹಿತರು, ಬಂಧುಗಳು ಬಂದರೆ ಅವರನ್ನು ಬಹಳ ಚೆನ್ನಾಗಿ ಉಪಚಾರ ಮಾಡ್ತಾರೆ. ಕೆಲಸದಲ್ಲಿ ತುಂಬ ಶ್ರದ್ಧೆಯುಳ್ಳವರು ಆಗಿರ್ತಾರೆ ಹಾಗೂ ಯಾವುದೇ ರೀತಿಯ ಕಠಿಣ ಕೆಲಸ ಆಗಲಿ, ಪರಿಸ್ಥಿತಿನೇ ಆಗಲಿ ಹೆದರಿಕೊಳ್ಳದೆ ಬಹಳ ಧೈರ್ಯವಾಗಿ ಫೇಸ್ ಮಾಡ್ತಾರೆ. ಬೇರೆಯವರು ಇವರಿಗೆ ಬ್ಲೇಮ್ ಮಾಡಿದ್ರೆ, ಅಂದರೆ ನಿಂದಿಸಿದರೆ ಇವರಿಗೆ ಇಷ್ಟ ಆಗೋದಿಲ್ಲ. ಇವರು ಯಾರ ಮಾತನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವವರಲ್ಲ. ಶುಕ್ರವಾರ ಹುಟ್ಟಿದಂತಹ ಮಕ್ಕಳು ತಾನು ಹುಟ್ಟಿದ ಮನೆಗೂ ತಾನು ಮೆಟ್ಟಿದ ಮನೆಗೂ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪವಾಗಿರ್ತಾರೆ.
ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ಹುಟ್ಟಿರುವಂತಹ ಇವರು ತುಂಬ ಸುಂದರವಾಗಿರ್ತಾರೆ, ನೋಡೋದಕ್ಕೆ ಬಹಳ ಅಟ್ರಾಕ್ಟಿವ್ ಆಗಿರ್ತಾರೆ ಹಾಗೂ ಸೌಂದರ್ಯ ಪ್ರಜ್ಞೆ ಉಳ್ಳವರು ಆಗಿರ್ತಾರೆ. ಅಂದರೆ ಇವರಲ್ಲಿ ಬ್ಯೂಟಿ ಕಾನ್ಷಿಯಸನ್ನು ಕಾಣಬಹುದು. ಇವರು ನಿಧಾನವಾಗಿ ಮಾತನಾಡುವವರಾಗಿರ್ತಾರೆ. ಜಗಳ ಆಡೋದು, ಕಿರ್ಚಾಡೋದು ಇದೆಲ್ಲ ಇಷ್ಟ ಆಗೋದಿಲ್ಲ ಇವರಿಗೆ. ತುಂಬ ಭಾವುಕರಾಗಿರ್ತಾರೆ, ಅಂದರೆ ತುಂಬ ಎಮೋಷ್ನಲ್ ಆಗಿರ್ತಾರೆ. ದಾನದ ಪ್ರವೃತ್ತಿ ಮತ್ತು ಸಮಾಜ ಸೇವೆ ಮಾಡುವಂತಹ ಗುಣ ಇವರಲ್ಲಿ ಕಾಣಬಹುದು. ಬೇರೆಯವರಿಗೆ ಸಹಾಯ ಮಾಡುವ ಗುಣ ಇವರಲ್ಲಿರುತ್ತದೆ. ಇವರು ತನ್ನ ಗುರಿಯ ಕಡೆ ಹೆಚ್ಚು ಫೋಕಸ್ಡ್ ಆಗಿರ್ತಾರೆ. ಬೇರೆಯವರ ಆಂತರಿಕ ಭಾವನೆಯನ್ನು ತನ್ನ ಸಂಭಾಷಣೆಯ ಮೂಲಕ ಗ್ರಹಿಸುವವರಾಗಿರ್ತಾರೆ. ಅಂದರೆ ಬೇರೆಯವರ ಮನಸ್ಸಿನಲ್ಲಿ ಇರುವಂತಹ ಅವರ ಫೀಲಿಂಗ್ಸ್ನ ಮಾತನಾಡಿ ತನ್ನ ಮಾತಿನಿಂದ ಅವರ ಫೀಲಿಂಗ್ಸನ್ನು ಗ್ರಹಿಸುವಂತಹ ಕಲೆ ಇವರಲ್ಲಿ ಕಾಣಬಹುದು. ಯಾವುದೇ ಕೆಲಸವನ್ನು ತೆಗೆದುಕೊಂಡರೂ ಅದನ್ನು ಪರಿಪೂರ್ಣಗೊಳಿಸಲು ಹಂಬಲಿಸುತ್ತಾರೆ. ಅಂದರೆ ಯಾವುದೇ ಕೆಲಸ ಆದರೂ ಇನ್ಕಂಪ್ಲೀಟ್ ಮಾಡೋದಿಲ್ಲ, ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಇವರಿಗೆ ಹಳೆಯ ಹಾಡುಗಳನ್ನು ಕೇಳಲು ಬಹಳ ಇಚ್ಛಿಸುತ್ತಾರೆ. ಕಲೆ ಮತ್ತು ಸಾಹಿತ್ಯದಲ್ಲಿ ಹೆಚ್ಚು ಇಂಟ್ರೆಸ್ಟನ್ನು ಇಟ್ಕೊಂಡಿರ್ತಾರೆ ಶುಕ್ರವಾರ ಹುಟ್ಟಿದಂತಹ ಮಕ್ಕಳು. ಶನಿವಾರ ಹುಟ್ಟಿದಂತಹ ಮಕ್ಕಳು ಸ್ವಲ್ಪ ನಿಧಾನ ಪ್ರವೃತ್ತಿಯವರಾಗಿರ್ತಾರೆ ಮತ್ತು ಸಂಕೋಚ ಸ್ವಭಾವದವರಾಗಿರ್ತಾರೆ. ಸ್ವಲ್ಪ ಸೀರಿಯಸ್ ಆಗಿ ಇರ್ತಾರೆ ಯಾವಾಗಲೂ ಶನಿವಾರ ಹುಟ್ಟಿದಂತಹ ಮಕ್ಕಳು. ಇವರು ಯಾವುದೇ ಕೆಲಸ ಮಾಡಲು ಪ್ಲಾನನ್ನು ಮಾಡಿಕೊಳ್ತಾರೆ, ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಶನಿವಾರ ಜನಿಸಿದವರು ಕೋಪ ಮತ್ತು ಹಠದ ಪ್ರವೃತ್ತಿಯವರಾಗಿರ್ತಾರೆ. ತನ್ನ ಸ್ನೇಹಿತರೊಡನೆ ಹಾಗೂ ಕುಟುಂಬದೊಡನೆ ಸಂಬಂಧ ಅಷ್ಟು ಚೆನ್ನಾಗಿರೋದಿಲ್ಲ. ಇವರ ಜೀವನದಲ್ಲಿ ಎಷ್ಟೇ ಕಷ್ಟ ದುಃಖ ಬಂದರೂ ಸಹ ನಗುಮುಖದಿಂದ ಅದನ್ನು ಫೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ವಿಚಲಿತರಾಗೋದಿಲ್ಲ. ಆ ಕಷ್ಟಗಳನ್ನು ಕಲ್ಲು ಬಂಡೆಯ ಹಾಗೆ ಎದುರಿಸ್ತಾರೆ. ಇವರ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ, ಆದರೆ ಅಂತಿಮವಾಗಿ ಇವರಿಗೆ ಜಯ ಸಿಕ್ಕೇ ಸಿಗುತ್ತದೆ. ಅಂದರೆ ಬಹಳ ಹಾರ್ಡ್ ವರ್ಕ್ ಮಾಡಿದ ಮೇಲೆ ಇವರಿಗೆ ಸಕ್ಸಸ್ ಸಿಗುವುದು. ಭಾನುವಾರ ಹುಟ್ಟಿದಂತಹ ಮಕ್ಕಳು ತುಂಬ ಸ್ವತಂತ್ರವಾಗಿರಲು ಇಷ್ಟಪಡ್ತಾರೆ. ತುಂಬ ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತ ಬಯಸ್ತಾರೆ. ಸ್ವಾಭಿಮಾನಿಗಳಾಗಿರ್ತಾರೆ. ಯಾರ ಅಧೀನದಲ್ಲಿಯೂ ಕೆಲಸ ಮಾಡಲು ಇಷ್ಟಪಡೋದಿಲ್ಲ. ಇವರಲ್ಲಿ ನಾಯಕತ್ವದ ಗುಣವನ್ನು ಕಾಣಬಹುದು. ಅಂದರೆ ಬೈ ಬರ್ತ್ ಲೀಡರ್ಶಿಪ್ ಕ್ವಾಲಿಟಿಯನ್ನು ಇಟ್ಕೊಂಡೇ ಹುಟ್ಟಿರ್ತಾರೆ. ಎಲ್ಲ ಕೆಲಸದಲ್ಲೂ ನಾನೇ ಮುಂದೆ ಇರಬೇಕು, ನಂಬರ್ 1 ಆಗಬೇಕು ಅನ್ನುವಂತಹ ಛಲ ಇವರಲ್ಲಿ ಕಾಣಬಹುದು. ನೋಡಲು ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ. ಇವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಕ್ಸಸ್ಸನ್ನು ಕಾಣ್ತಾ ಹೋಗ್ತಾರೆ ಇವರ ಲೈಫಲ್ಲಿ. ಇವರಿಗೆ ಕೋಪ ಜಾಸ್ತಿನೇ ಇರುತ್ತೆ. ಭಾನುವಾರ ಹುಟ್ಟಿದಂತಹ ಮಕ್ಕಳು ತನ್ನ ತಂದೆಗೆ ಭಾಗ್ಯಶಾಲಿಯಾಗಿರ್ತಾರೆ. ಉನ್ನತ ಅಧಿಕಾರದಲ್ಲಿ ಇರ್ತಾರೆ ಈ ಭಾನುವಾರ ಹುಟ್ಟಿದವರು. ಮತ್ತು ಬಿಸ್ನೆಸ್ ಫೀಲ್ಡಲ್ಲಿ ಹೆಚ್ಚು ಸಕ್ಸಸ್ಸನ್ನು ಕಾಣ್ತಾರೆ. ದೇವರ ಬಗ್ಗೆ ನಂಬಿಕೆಯನ್ನು ಇಟ್ಟಿರ್ತಾರೆ. ಗೌರವಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡುವವರಾಗಿರ್ತಾರೆ. ಹಣಕ್ಕಿಂತ ಗೌರವಕ್ಕೆ ಹೆಚ್ಚು ಮನ್ನಣೆಯನ್ನು ನೀಡುವವರು ಭಾನುವಾರ ಹುಟ್ಟಿದಂತಹ ಮಕ್ಕಳು. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.